ನಮಸ್ಕಾರ ಎಲ್ಲರಿಗೂ. ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾವಿವತ್ತು ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿಗೆ ಮೈಸೂರಿಂದ ಸುಮಾರು 20 ಕಿಲೋಮೀಟರ್ ಇರಬಹುದು. ನಾವು ದೇವಸ್ಥಾನದ ಸ್ವಲ್ಪ ದೂರದಲ್ಲೇ ರಸ್ತೆ ಸೈಡಲ್ಲಿ ಗಾಡಿ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ದೇವಸ್ಥಾನದ ಸುತ್ತ ಇರುವ ಗೋಡೆ ಮತ್ತು ದೇವಸ್ಥಾನದ ಎಂಟ್ರೆನ್ಸಲ್ಲಿರುವ ಗೋಪುರ ಮತ್ತು ಒಳಗಿರುವ ವಾಸ್ತುಶಿಲ್ಪ ಎಲ್ಲ ಅದ್ಭುತವಾಗಿದೆ. ಗರ್ಭಗುಡಿಯೊಳಗೆ ಇರುವ ರಂಗನಾಥ ಸ್ವಾಮಿಯ ಮೂರ್ತಿಯಂತೂ ತುಂಬಾ ಸುಂದರವಾಗಿದೆ. ಆದರೆ ದೇವಸ್ಥಾನದ ಒಳಗೆ ವಿಡಿಯೋ ಮಾಡಲಿಕ್ಕೆ ಇಲ್ಲ. ಈ ದೇವಸ್ಥಾನವನ್ನು ಕ್ರಿಸ್ತಶಕ 894ರಲ್ಲಿ ವಿಜಯನಗರ ಸಾಮ್ರಾಜ್ಯದಿಂದ ನಿರ್ಮಿಸಲಾಗಿದೆ ಎನ್ನಲಾಗುತ್ತದೆ ಮತ್ತು ಇದರ ಬದಲಾವಣೆಯಲ್ಲಿ ಬೇರೆ ಬೇರೆ ರಾಜವಂಶಗಳ ಕೊಡುಗೆ ಇದೆಯಂತೆ. ಈ ದೇವಸ್ಥಾನ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೆ ಓಪನ್ ಇರ್ತದೆ ಮತ್ತು ಸಂಜೆ 4ರಿಂದ 8:30ವರೆಗೆ ಓಪನ್ ಇರ್ತದೆ. ಪುರಾಣದ ಪ್ರಕಾರ ಈ ಸ್ಥಳಕ್ಕೆ ತುಂಬ ಮಹತ್ವವಾದ ಸ್ಥಾನ ಇದೆ. ಯಾಕಂದರೆ ಕಾವೇರಿ ನದಿಯು ತನ್ನ ಹರಿಯುವ ದಾರಿಯಲ್ಲಿ ಶಿವನ ಸಮುದ್ರ, ಶ್ರೀರಂಗಪಟ್ಟಣ ಮತ್ತು ಶ್ರೀರಂಗಂ ಎಂಬ 3 ದ್ವೀಪಗಳನ್ನು ರೂಪಿಸಿದೆ. ಮತ್ತು ಒಂದೇ ದಿನ ಈ ಸ್ಥಳಗಳಲ್ಲಿರುವ 3 ದೇವಾಲಯಗಳಿಗೆ ಭೇಟಿ ನೀಡುವ ಭಕ್ತರು ಮೋಕ್ಷವನ್ನು ಹೊಂದುತ್ತಾರೆ ಎಂದು ನಂಬಲಾಗಿದೆ. ಹಾಗೆ ದೇವಸ್ಥಾನದಿಂದ ಹೊರಗೆ ಬಂದರೆ ಎದುರಿಗೆ ತುಂಬ ಅಂಗಡಿಗಳು ಉಂಟು. ಧನ್ಯವಾದಗಳು.